ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಕೆಲಸ ಎಲ್ಲ ಮುಗಿಸ್ಕೊಂಡು ಫಸ್ಟು ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಆಮೇಲೆ ಇವತ್ತು ಸ್ವಲ್ಪ ನಾನು ಪಿತೃಪಕ್ಷ ಹಬ್ಬನ ಮಾಡೋದ್ರಿಂದ ನಾನು ಸ್ವಲ್ಪ ತಿಂಡಿಗಳನ್ನ ಮಾಡ್ಕೋಬೇಕು. ಅಂದರೆ ಚಕ್ಲಿ, ಕಜ್ಜಾಯ, ಹಾಗೆ ಗರ್ಜಿಕಾಯಿ ಎಲ್ಲ ಮಾಡ್ತೀವಿ. ಸೊ ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೋಬೇಕು ಮೊದಲೇ. ಈಗ ಚಕ್ಲಿ ಮಾಡೋದಾದರೆ ಅಕ್ಕಿನೆಲ್ಲ ಹುರ್ಕೋಬೇಕು. ಅಂದರೆ ನಾವು ಸ್ವಲ್ಪ ಕ್ವಾಂಟಿಟಿಲಿ ಮಾಡೋದಾದರೆ ಅಕ್ಕಿ ಹಿಟ್ಟನ್ನ ಮಾಮೂಲಿ ಅಕ್ಕಿ ಹಿಟ್ಟಿರುತ್ತಲ್ಲ ಅದರಲ್ಲೇ ಮಾಡ್ಕೋಬೋದು. ಸೊ ಜಾಸ್ತಿ ಕ್ವಾಂಟಿಟಿಲಿ ಮಾಡೋದಾದರೆ ನಾವು ಆಲ್ಮೋಸ್ಟ್ ಅಕ್ಕಿನ ತೊಳೆದು ನೆರಳಲ್ಲೇ ಒಣಗಿಸ್ಕೊಂಡು ಆಮೇಲೆ ಈ ರೀತಿ ಹುರಿದು ಮಿಲ್ಲಲ್ಲಿ ಬಿಡಿಸಿ ಮಾಡಿದ್ರೇ ಅದು ಚಕ್ಲಿ ತುಂಬ ಟೇಸ್ಟಿಯಾಗಿ ಬರೋದು. ಮನೆ ಮಟ್ಟಿಗೆ ಸ್ವಲ್ಪ ಮಾಡ್ಕೊಳ್ಳೋದಾದರೆ ಮಾತ್ರ ಅಕ್ಕಿ ಹಿಟ್ಟು ತೊಗೊಂಡು ಕಡಲೆ ಪೌಡ್ರ್ ಮಾಡಿ ಆ ಥರ ಮಾಡ್ಕೋಬೋದು. ನಾನು ಸ್ವಲ್ಪ ಒಂದು 6 ಗ್ಲಾಸ್ ಮಾಡ್ತಾಯಿದ್ದೆ. ಸೊ ಅದಕ್ಕೋಸ್ಕರ ಅಕ್ಕಿನ ಫಸ್ಟು ಚೆನ್ನಾಗಿ ಹುರ್ಕೋಬೇಕು. ಇದನ್ನು ಒಂದು 3-4 ಡೇಸ್ ನೆರಳಲ್ಲೇ ಒಣಗಿಸಿದ್ದೆ. ಆ ಕಡೆ ಅಕ್ಕಿನ ಹುರ್ಕೊಂಡು ಹಬ್ಬಕ್ಕೆ ತುಪ್ಪ ಕೂಡ ಬೇಕಾಗುತ್ತೆ. ನಮಗೆ ಯಾವ ಥರ ಈ ಹಬ್ಬದಲ್ಲಿ ಅಂದರೆ ಎಲ್ಲನೂ ಅವಾಗಲೇ ಫ್ರೆಶ್ಶಾಗಿ ಮಾಡ್ಕೋಬೇಕು. ತುಪ್ಪ ಆಗಲಿ ಬಳಸಿರೋ ತುಪ್ಪನ ಎಡೆಗಿಡಲ್ಲ. ಅದಕ್ಕೋಸ್ಕರ ಫ್ರೆಶ್ಶಾಗಿ ಬೆಣ್ಣೆನ ತಂದು ತುಪ್ಪನ ಕಾಯಿಸ್ತಾ ಇದ್ದೆ. ಈ ಕಡೆ ತುಪ್ಪನೂ ಕಾಯುತ್ತೆ, ಅಷ್ಟರೊಳಗೆ ನಾನು ಈ ಕಡೆ ಅಕ್ಕಿನೂ ಹುರ್ಕೋಬೋದು ಅಂದ್ಕೊಂಡು. ನಮಗೆಲ್ಲ ಈ ಹಬ್ಬದಲ್ಲಿ ಯಾವ ಥರ ಅಂದರೆ ಎಷ್ಟು ಕೆಲಸ ಮಾಡಲಿ ಮುಗಿಯೋದೇ ಇಲ್ಲ. ಸೊ ಹಂಗಾಗಿ ಎಲ್ಲ ಕೆಲಸ ಪಟಾಪಟ ಅಂತ ಆಗೋಗ್ಬಿಡ್ಬೇಕು. ನಾವು ಅಕ್ಕಿನ ಹುರ್ಕೊಂಡು ಚಕ್ಲಿ ಎಲ್ಲ ಬಿಡಿಸ್ಕೊಳ್ಳೋದು, ಆಮೇಲೆ ಕರ್ಜಿಕಾಯಿ ಮಾಡೋದಾದ್ರೆ ಕೊಬ್ಬರಿ ಎಲ್ಲ ತುರ್ಕೊಂಡು ರೆಡಿ ಮಾಡಿ ಪ್ರತಿಯೊಂದು ಅದೇ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ಮಾತ್ರ ಒಂದು ದಿವಸದಲ್ಲಿ ತಿಂಡಿಗಳನ್ನ ಮಾಡಿಕೊಂಡು ಹಬ್ಬ ಮಾಡ್ಬೋದು. ಸೊ ಹಂಗಾಗಿ ನಾನು 1-2 ದಿವಸ ಮುಂಚೆನೇ ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೋತೀನಿ. ಆಮೇಲೆ ತಿಂಡಿಗಳು ಮಾಡಿಕೊಂಡು ಆಮೇಲೆ ಹಬ್ಬದ ದಿವಸ ಹಬ್ಬದ ಅಡುಗೆನೇ ಆಗೋಗ್ಬಿಡುತ್ತೆ. ಸೊ ಹಂಗಾಗಿ ಇದಕ್ಕೆ ಪ್ರಿಪ್ರೇಷನ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ನಮಗೆ. ನಾನು ಅಕ್ಕಿ ಎಲ್ಲ ಹುರಿದು ಇವಾಗ 6 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಉದ್ದಿನಬೇಳೆ ಕೂಡ ಹುರಿತಾ ಇದ್ದೀನಿ. ಆಮೇಲೆ ಹೆಸರುಬೇಳೆ, ಹಾಗೆ ಕಡಲೆ, ಏನೇನು ಬೇಕು ಎಲ್ಲ ಹುರಿದು ರೆಡಿ ಮಾಡಿಕೊಟ್ರೆ ಆಮೇಲೆ ಮಿಲ್ಲಿಗೆ ಹಾಕಿಸ್ಕೊಬರ್ಬೋದು. ಅಷ್ಟರೊಳಗೆ ಇಲ್ಲಿ ತುಪ್ಪ ಕೂಡ ರೆಡಿ ಆಯಿತು. ನಾನು ತುಪ್ಪಕ್ಕೇನು ಸಿಂಪಲ್ಲಾಗಿ ಮಾಡ್ತೀನಿ ಕಾಯಿಸೋದು. ನಾನು ಅಂದರೆ 1-2 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಏಲಕ್ಕಿನ ಹಾಕಿ ಎಲೆ ಒಂದು ಹಾಕ್ತೀನಿ, ಅರಿಶಿನ ಪುಡಿ ಹಾಕ್ಬಿಟ್ಟು ಇನ್ನೇನು ಕಾಯುತ್ತೆ ಆಫ್ ಮಾಡ್ತೀನಿ ಅನ್ನೋ ಟೈಮಲ್ಲಿ ಸ್ವಲ್ಪ 1 ಕಲ್ಲು ಉಪ್ಪು, 1 ಕಲ್ಲು ಸಕ್ಕರೆನ ಹಾಕಿದರೆ ಆಯಿತು. ಸ್ವಲ್ಪ ಮರಳಾಗಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ. ಆಮೇಲೆ ಅಕ್ಕಿ ಉದ್ದಿನಬೇಳೆ ಎಲ್ಲ ಹುರಿದ್ಮೇಲೆ ಈ ಕಡೆ ಹೆಸರುಬೇಳೆ ಹಾಕೋದ್ರಿಂದ ಒಳ್ಳೆ ಟೇಸ್ಟಿಯಾಗಿರುತ್ತೆ. ಅಂದರೆ ಸ್ವಲ್ಪ ಎಣ್ಣೆ ಕುಡಿಯುತ್ತೆ, ಅದಕ್ಕೋಸ್ಕರ ಹೆಸರುಬೇಳೆನ ಕಡಿಮೆ ಕ್ವಾಂಟಿಟಿಲಿ ಹಾಕ್ಕೊಂಡು ಉದ್ದಿನಬೇಳೆನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಆಮೇಲೆ ನಾನು 1 ಕಪ್ಪಷ್ಟು ಚಿರೋಟಿ ರವೆನ ಕೂಡ ತಗೋತೀನಿ. ಯಾವ ಗ್ಲಾಸಲ್ಲಿ ಅಕ್ಕಿನ ತೊಗೊಂಡಿರ್ತೀನಿ ಅದೇ ಗ್ಲಾಸಲ್ಲಿ. ಆಮೇಲೆ ಸ್ವಲ್ಪ ಮೆಣಸು, ಮೆಣಸಿನ್ಕಾಯಿ, ಜೀರಿಗೆ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಮಿಲ್ ಮಾಡಿ ಬಿಡಿಸ್ಕೊಬರ್ಬೇಕು. ಹಾಗೆ 1 ಕಪ್ಪಷ್ಟು ಕಡಲೆ ಕೂಡ ಹಾಕಿರ್ತೀನಿ. ಕಡಲೆ, ಉದ್ದಿನಬೇಳೆ ಮತ್ತು ಹೆಸರುಬೇಳೆ. ಆಮೇಲೆ ಒಣಮೆಣ್ಸಿಕಾಯಿನ ಹಾಕಿದ್ದೀನಿ. ಒಣಮೆಣ್ಸಿಕಾಯಿ ಎಲ್ಲ ಹಾಕಿ ಆಮೇಲೆ ಅದನ್ನೆಲ್ಲ ಬಿಡಿಸ್ಕೊಬರ್ಬೇಕು. ಆಮೇಲೆ ಈ ಕಡೆ ನಾನು ಕಜ್ಜಾಯಕ್ಕೆ ಪಾಕನ ತೆಗಿಬೇಕಿತ್ತು. ಹಂಗಾಗಿ ಅಕ್ಕಿನ ಒಂದು 3 ಡೇಸ್ ಅಂದರೆ ಒಂದು 48 ಅವರ್ಸ್ ಅಂದ್ಕೊಳ್ಳಿ. 48 ಅವರ್ಸು ನೆನೆಸಿ ಇಟ್ಟಿದ್ದೆ. ಇದನ್ನು ಇವಾಗ ಚೆನ್ನಾಗಿ ತೊಳೆದ್ಬಿಟ್ಟು ನೀರೆಲ್ಲ ಸೋರಾಕಬೇಕು. ನೀರು ಫುಲ್ಲು ಡ್ರೈ ಆಗಬೇಕು. ಆಮೇಲೆ ಒಂದು ಬಟ್ಟೆ ಮೇಲೆ, ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಂಡು ಜಸ್ಟ್ ಒಂದು 10 ನಿಮಿಷ ಆರಿಸ್ಕೊಂಡ್ರೆ ಸಾಕು. ಏಕೆಂದರೆ ಇದು ನೀರಿನಂಶ ಇರಬಾರ್ದಷ್ಟೇ, ಆದರೆ ಅಕ್ಕಿ ಒಣಗಬಾರ್ದು. ಆವಾಗಷ್ಟೇ ಇದು ಕಜ್ಜಾಯದ್ದು ಪಾಕ ಚೆನ್ನಾಗಿ ಬರುತ್ತೆ. ಈ ರೀತಿ ಜಸ್ಟ್ ನೀರೆಲ್ಲ ಸ್ವಲ್ಪ ಹೋಗೋವರೆಗೂ ನಾವು ಮುಟ್ಟಿ ನೋಡಿದರೆ ಅಕ್ಕಿ ಗೊತ್ತಾಗ್ಬಿಡುತ್ತೆ. ಒಂದು 10 ನಿಮಿಷ ಆರಾಕ್ಬಿಟ್ಟು ಆಮೇಲೆ ಕಜ್ಜಾಯದ ಹಿಟ್ಟು ತಕ್ಕೋಬೇಕು. ಅಷ್ಟರೊಳಗೆ ತುಪ್ಪ ಕೂಡ ತಣ್ಣಗಾಗಿತ್ತು. ತುಪ್ಪನೂ ಅಷ್ಟೇ ಈ ಸಲ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು, ಮರಳಾಗಿ. ಇದನ್ನು ಹಬ್ಬದ ದಿವಸದವರೆಗೂ ಮತ್ತೆ ಬಳಸಲ್ಲ. ಹಬ್ಬದ ದಿವಸ ಫಸ್ಟು ಎಡೆಗೆ ಅನ್ನ ಸಾರೆಲ್ಲ ಇಡ್ತೀವಲ್ಲ, ಒಬ್ಬಟ್ಟೆಲ್ಲ, ಅವಾಗ ಹಾಕ್ಬಿಟ್ಟು ಆಮೇಲೆ ಅಷ್ಟೇ ನಾನು ಯೂಸ್ ಮಾಡ್ಕೊತೀನಿ. ನನ್ನ ಹತ್ರ ಹಳೆ ತುಪ್ಪ ಇತ್ತು, ಆದರೂ ಕೂಡ ಫ್ರೆಶ್ಶಾಗಿ 1-2 ಸೇರು ಬೆಣ್ಣೆನ ತರಿಸ್ಬಿಟ್ಟು ನಾನು ತುಪ್ಪನ ಕಾಯಿಸಿ ಎತ್ತಿಟ್ಟಿದ್ದೀನಿ. ಆಮೇಲೆ ಇದು ಅಷ್ಟರೊಳಗೆ ಅಕ್ಕಿ ಕೂಡ ಸ್ವಲ್ಪ ನೀರೆಲ್ಲ ಬಟ್ಟೆ ಮೇಲೆ ಹಾಕಿದ್ನೆಲ್ಲ ಎಳ್ಕೊಂಡಿರುತ್ತೆ. ಆಮೇಲೆ ಈ ಥರ ಮಿಕ್ಸಿ ಜಾರಲ್ಲೇ ನಾನು ಅಂದರೆ ಮಿಷಿನ್ಗೆ ಹೋಗಿ ಹಾಕಿಸ್ಕೊಬರ್ಬೋದು, ಆದರೆ ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತೀನಿ ನಾನು. ಕಜ್ಜಾಯನೂ ತುಂಬ ಚೆನ್ನಾಗಿ ಅಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತೇನಿಲ್ಲ. ಸೊ ಹಂಗಾಗಿ ನಾನು ಮನೆಯಲ್ಲೇ ಎಷ್ಟು ಬೇಕಷ್ಟು ಸಿಂಪಲಾಗಿ ಮಾಡ್ಕೋತೀನಿ. ಈ ಥರ ಮಿಕ್ಸಿ ಜಾರಲ್ಲೇ ಚೆನ್ನಾಗಿ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ನಾವು ಇದನ್ನು. ಆಮೇಲೆ ಜರಡಿ ಹಿಡಿಯೋದು ಅಷ್ಟೇ, ತುಂಬ ದಪ್ಪದು 2 ಥರ 3 ಥರ ಇರುತ್ತಲ್ಲ ಜರಡಿ ಹಿಡಿಯೋದು, ಆ ಥರ ಅಲ್ಲ. ಫುಲ್ಲು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಮೈದಾ ಇರುತ್ತಲ್ಲ ಆ ಥರ ಪೌಡರ್ ಮಾಡಿಕೊಂಡ್ರೆ ಕಜ್ಜಾಯ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಸ್ವಲ್ಪ ತರಿಯಾಗಿದ್ದರೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ಮತ್ತು ನಾವು ಕಜ್ಜಾಯನ ಈ ರೀತಿ ಹಿಟ್ಟು ಮಾಡುವಾಗ ಇದು ಹಿಟ್ಟು ಹಾರ್ಕೋಬಾರ್ದು. ಸೊ ಹಂಗಾಗಿ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಎತ್ತಿಡ್ಕೋಬೇಕಾಗುತ್ತೆ ನಾವು. ಹಂಗಾಗಿ ಲಿಡ್ನ ಕ್ಲೋಸ್ ಮಾಡಿ ಮುಚ್ಚಿಟ್ಟು ಆಮೇಲೆ ಇದಕ್ಕೆ ಪಾಕನ ರೆಡಿ ಮಾಡ್ಕೋತಾ ಇದ್ದೀನಿ.
ಎಲ್ಲನೂ ಇದೇ ರೀತಿ ಪೌಡರ್ ಮಾಡಿ ಎತ್ತಿಟ್ಕೊಂಡೆ. ನಾನು ಯಾವ ಗ್ಲಾಸಲ್ಲಿ ಅಕ್ಕಿನ ತೊಗೊಂಡಿದ್ದೆ ಅದೇ ಗ್ಲಾಸಲ್ಲಿ 2 ಗ್ಲಾಸು, ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಬೇಕಂದರೆ 2 ಗ್ಲಾಸ್ ಬೆಲ್ಲ ಹಾಕ್ಕೋಬೋದು, ಇಲ್ಲ ಸ್ವಲ್ಪ ಸ್ವಲ್ಪ ಕಡಿಮೆ ಅಂದರೆ ಒಂದು ಸ್ವಲ್ಪ 1 ಗ್ಲಾಸ್ ಅಕ್ಕಿಗೆ ಒಂದು 3/4 ಗ್ಲಾಸಷ್ಟು ಬೆಲ್ಲನ ಹಾಕ್ಕೋಬೋದು ನಾವು. ಆ ರೀತಿ ಕೆಲವರು 2 ಗ್ಲಾಸಿಗೆ 2 ಗ್ಲಾಸ್ ಬೆಲ್ಲ ಅಂದರೆ ಅರ್ಧ ಕೆ ಜಿ ಅಕ್ಕಿ ತೊಗೊಂಡ್ರೆ ಅರ್ಧ ಕೆ ಜಿ ಬೆಲ್ಲನ ತೊಗೋಬೋದು. ಆ ರೀತಿ ನೀರು ಮಾತ್ರ ನಾವು ನೋಡ್ಕೊಂಡು ಹಾಕ್ಕೋಬೇಕು, ಏಕೆಂದರೆ ಇದಕ್ಕೇನು ಒಂದು ಕಾಫಿ ಕುಡಿಯೋ ಗ್ಲಾಸಲ್ಲಿ ಒಂದು ಸಣ್ಣ ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಸಾಕು, ಬೆಲ್ಲನೇ ಚೆನ್ನಾಗಿ ಪಾಕ ಬಿಟ್ಕೊಳ್ಳುತ್ತೆ. ಕೆಲವರು ಇದನ್ನು ನೀರು ಹಾಕೋದೇ ಇಲ್ಲ, ಹಾಗೇ ಸುಮ್ಮನೆ ಸ್ವಲ್ಪ ತಕ್ಕಳಿಸ್ಬಿಟ್ಟು ಹಾಗೆ ಪಾಕ ತೆಗಿತಾರೆ. ಆದರೆ ಸ್ವಲ್ಪ ಇಟ್ಟು ಬೇಯ್ಕೋಬೇಕು. ಸೊ ಹಂಗಾಗಿ ನಾನು ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕಿದ್ದೆ. ಆಮೇಲೆ ಒಣ ಕೊಬ್ಬರಿ, ಬಿಳಿ ಎಳ್ಳು, ಗಸಗಸೆ, ಏಲಕ್ಕಿ ಪುಡಿ ಏನೇನು ಬೇಕೋ ಅದನ್ನೆಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಪಾಕ ನೋಡ್ಕೋಬೇಕು. ಚೆನ್ನಾಗಿದು ನಾವು ಒಂದು ಪಾತ್ರೆಗೆ ಹಾಕಿ ನೋಡಿದರೆ ಇದು ರೌಂಡಕ್ಕೆ ಬರುತ್ತೆ, ಅಲ್ಲಿವರೆಗೂ ನಾವು ಪಾಕ ನೋಡಿಕೊಂಡು ಆಮೇಲೆ ಜರಡಿ ಮಾಡಿ ಇಟ್ಕೊಂಡಿರೋ ಹಿಟ್ಟನ್ನ ಹಿಂಗೆ ಒಬ್ರು ಹಾಕಿದ್ರೇ ಚೆನ್ನಾಗಿ ತಿರುಗ್ಬೋದು. ಸ್ವಲ್ಪ ಕ್ವಾಂಟಿಟಿಲೇ ಮಾಡೋದಾದರೆ ಮಾಡ್ಕೋಬೋದು, ಇಲ್ಲಾಂದರೆ ಒಬ್ಬರೇ ಹಾಕ್ಕೊಂಡು ತಿರುಗೋಕೆ ಹೋದರೆ ಗಂಟಾಗ್ಬಿಡುತ್ತೆ. ಒಬ್ರು ಹಾಕಿದರೆ ಒಬ್ರು ಈ ಥರ ತಿರುಗಿದ್ರೆ ಆರಾಮಾಗಿ ಗಂಟಿಲ್ದಂಗೆ ಮಾಡ್ಕೊಂಡ್ರೆ ಆಯಿತು. ನಂದು ಈ ಸಲ ಕಜ್ಜಾಯ ಪರವಾಗಿಲ್ಲ, ನಾನೇ ಮಾಡ್ಕೊಂಡಿದ್ದೆ. ಪ್ರತಿ ಸಲ ನಮ್ಮ ನೈಬರ್ ಒಬ್ಬರು ತೆಕ್ಕೊಡೋರು ಆಂಟಿ, ಈ ಸಲ ನಾನೇ ಮಾಡಿ ಎತ್ತಿಟ್ಕೊಂಡೆ. ಚೆನ್ನಾಗಿ ಬಂದಿತ್ತು ಆಲ್ಮೋಸ್ಟ್ ಅಂತ ಹೇಳ್ಬೋದು. ಆಮೇಲೆ ಕಜ್ಜಾಯಕ್ಕೆ ಅದೆಲ್ಲ ತೆಗೆದಿಟ್ಟ ಮೇಲೆ ಕರ್ಜಿಕಾಯಿಗೂ ಅಷ್ಟೇ ನಾನು ಕೊಬ್ಬರಿ ಎಲ್ಲ ತುರಿದು, ನನ್ನ ಹಸ್ಬೆಂಡ್ ರಾತ್ರಿನೇ ಕೊಬ್ಬರಿ ತುರಿದು ಕೊಟ್ಟಿದ್ದರು. ಸ್ವಲ್ಪ ಸಕ್ಕರೆ ಮತ್ತು ಹುರಿಗಡಲೆ ಎಲ್ಲನೂ ಪೌಡರ್ ಮಾಡಿ ಅದು ಹಾಕ್ತಾಯಿದ್ದೀನಿ. ಅಂದರೆ ಸಕ್ಕರೆನ ಹಾಗೆ ಹಾಕಿದರೆ ಅಷ್ಟೊಂದು ಚೆನ್ನಾಗಿರಲ್ಲ, ಸ್ವಲ್ಪ ದಪ್ಪ ಹೊರಳಿದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ. ಸೊ ಹಂಗಾಗಿ ನಾನು ಕಡಲೆ ಜೊತೆ ಸುಮ್ಮನೆ ಸಿಂಪಲಾಗಿ ಒಂದು ರೌಂಡ್ ಗ್ರೈಂಡ್ ಮಾಡಿ ಹಾಕ್ತೀನಿ ಅಷ್ಟೇ. ಆ ರೀತಿ ಹಾಕ್ಬಿಟ್ಟು ಇದಕ್ಕೂ ಅಷ್ಟೇ ಗಸಗಸೆ ಆಗಲಿ, ಆಮೇಲೆ ಬೇಕು ಅಂದರೆ ಸ್ವಲ್ಪ ಎಳ್ಳು ಕೂಡ ಹಾಕೋಬೋದು, ಆಮೇಲೆ ಏಲಕ್ಕಿ ಪೌಡರು ಎಲ್ಲ ಹಾಕ್ಬಿಟ್ಟು ನಾನು ಸ್ವಲ್ಪ ಇದಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿ, ಬಾದಾಮಿ ಇದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೆ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇಲ್ಲಾಂದರೆ ಕಡಲೆ ಬೀಜ ಕೂಡ ನಾವು ಹುರ್ಕೊಂಡು ಸಿಪ್ಪೆ ತೆಗೆದು ಸ್ವಲ್ಪ ಸಿಂಪಲಾಗಿ ಅದನ್ನು ತರಿಯಾಗಿ ಮಾಡಿ ಹಾಕ್ಕೋಬೋದು. ನಾನು ಈ ಸಲ ಕಡಲೆ ಬೀಜ ಏನೂ ಹಾಕಲಿಲ್ಲ. ನಾವು ಈ ಹಬ್ಬದಲ್ಲಿ ಯಾವ ಥರ ಅಂದರೆ 1 ದಿವಸ 2 ದಿವಸ ಮುಂಚೆನೇ ಇದನ್ನೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ನಾವು ತಿಂಡಿಗಳನ್ನ ಮಾಡ್ಕೋಬೋದು. ಈ ಹಬ್ಬದಲ್ಲಂತೂ ಒಬ್ಬರೇ ಕೆಲಸ ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ಬೋದು, ಯಾರಾದರೂ ಒಬ್ರಿಗೆ ಹೆಲ್ಪಿಗೆ ಇರಲೇಬೇಕು. ಆ ಥರ ಇದ್ದರೆ ನಾವು ಆರಾಮಾಗಿ ಹಬ್ಬನ ಮಾಡ್ಬೋದು, ಏಕೆಂದರೆ ಈ ಪ್ರಿಪ್ರೇಷನ್ನೇ 1 ದಿವಸ ಆಗುತ್ತೆ, ತಿಂಡಿಗಳು ಬೇಯಿಸೋದೇ 1 ದಿವಸ ಆಗುತ್ತೆ, ಮತ್ತು ಹಬ್ಬದ ಅಡುಗೆ 1 ದಿವಸ ಆಗುತ್ತೆ. ಸೊ ಹಂಗಾಗಿ 3 ದಿವಸ ಕಂಟಿನ್ಯೂಸು ಕೆಲಸ ಇರುತ್ತೆ. ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಸ್ವಲ್ಪ ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.